ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬೆಂಕಿ ತರ ಇದೆ ಪ್ರೋಮೋ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಸಣ್ಣದಾಗಿ ನಮಗೆ ಮುಜುಗರ ಆಗುತ್ತೆ ಸರ್. ಅದು ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಬೇಕು ಅಂತ ಜಗಳ ಆಡ್ತವ್ರೋ ಬೇಡ ಅಂತ ಜಗಳ ಆಡ್ತವ್ರೋ, ಆಲ್ಮೋಸ್ಟ್ ಜಗಳ ಅಂತೂ ಆಡ್ತಾರೆ. ಇದು ಜಡೆಗಳ ಜಗಳ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಕಳೆದ ವಾರ ಇಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. 3 ಜನ ಖಡಕ್ ಕೊಟ್ಟಿದ್ರು, ಒಬ್ರು ರೊಮ್ಯಾಂಟಿಕ್ ಆಗಿ ಕೊಟ್ಟಿದ್ರು. ರಘು ಅವರು ಸಿಂಹಗರ್ಜನೆ ಮಾಡಿದ್ರು. ರಿಷಾ ಅವರಂತೂ ಕೇಳಲೇಬೇಡಿ, ಬೆಂಕಿ ತರ ಎಂಟ್ರಿ ಕೊಟ್ಟಿದ್ರು. ಸ್ವಲ್ಪ ಇಲ್ಲಿ ಅವ್ರಿಗೆ ತಣ್ಣೀರು ಕೂಡ ಬಿತ್ತು. ಆ ಬೆಂಕಿ ಇಲ್ಲಿ ಸ್ವಲ್ಪ ಆರೋಯ್ತು ಒಂದು 2-3 ದಿವಸದಿಂದ. ಆದ್ರೆ ಅಲ್ಲಿ ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಸೂರಜ್ ಅವರು. ಸದ್ಯ ಆಲ್ಮೋಸ್ಟ್ ಅವರು ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂತವ್ರೆ. ಒಂದೇ ಒಂದು ಟಾಸ್ಕ್ ಅಲ್ಲಿ ಮಾತ್ರನೇ ಅವರು ತಂಡಕ್ಕೋಸ್ಕರ ಆಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡ್ರು. ಆ ನಂತರ ಇಲ್ಲಿ ಬಕೆಟ್ ಗ್ಯಾಂಗ್ಗೆ ಇಲ್ಲಿ ಸೇರ್ಕೊಂಡ್ಬಿಟ್ರು. ಸದ್ಯ ಎಲ್ರಿಗೂ ಕೂಡ ಅದೇ ರೀತಿ ಅನಿಸಿದೆ. ನಾನು ಒಬ್ಳಿಗೆ ಆ ರೀತಿ ಅಂತ ಅನಿಸಿದೆ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರುಗಳ ಬಗ್ಗೆ ಏನೇನು ಒಪಿನಿಯನ್ ಇದೆ ಅಂತಂದ್ಬಿಟ್ಟು. ಆದರೆ ಸದ್ಯ ಈಗ ಕಿಚ್ಚ ಸುದೀಪ್ ಅವರು ಫಸ್ಟಿಗೆ ಇಲ್ಲಿ ಹೇಳ್ತಿರೋದೇನಪ್ಪ ಅಂತಂದರೆ, ನಿಮ್ಮ ದೃಷ್ಟಿಕೋನದಲ್ಲಿ 3 ಜನರ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಅದೇ ಇವಾಗ ಸೀಲ್ ಒತ್ತುತ್ತಾರಲ್ಲ 3 ಜನಕ್ಕೂ ಕೂಡ ಅವ್ರು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇದರಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡರಂತೂ ಕೇಳಲೇಬೇಡಿ, ಯಾರ ಬಗ್ಗೆನೂ ಕೂಡ ಇಲ್ಲಿ ಒಂದು ಒಳ್ಳೆಯ ಒಪಿನಿಯನ್ ಅಂತೂ ಹೇಳೋದೇ ಇಲ್ಲ. ಆದರೆ ಸೂರಜ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಹೇಳ್ತಾರೆ. ಏನಕ್ಕೆ ಅಂತಂದರೆ ಅವ್ರ ಟೀಮಲ್ಲಿ ಇವ್ರೀಗ ಸೇರ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಸೂರಜ್ ಅವ್ರ ಬಗ್ಗೆ ಅವ್ರು ಒಳ್ಳೆಯ ಒಪಿನಿಯನ್ ಕೊಟ್ಟಿರಬಹುದು ಅಂತಂದ್ಬಿಟ್ಟು ನನ್ನ ಒಂದು ಗೆಸ್ ಇದೆ. ಮತ್ತು ಇಲ್ಲಿ ತುಂಬ ಪಾಸಿಟಿವ್ ಅಂತ ಏನಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ರಿಷಾ ಗೌಡರು ತುಂಬ ಪಾಸಿಟಿವ್ ಅಂತಂದ್ಬಿಟ್ಟು ಅನಿಸ್ಲಿಲ್ಲ ಅಂತಂದ್ಬಿಟ್ಟು ಅಶ್ವಿನಿ ಗೌಡರು ಹೇಳಿದ್ರು. ನೋಡಿ, ಇಲ್ಲಿ ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಯಾರು ರಗಡ್ ಆಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆಗಿರೋದು ಕೇವಲ 1 ವಾರ. ನಮ್ಗೆ ಇಲ್ಲಿ 1 ವಾರ ಅಂದರೆ 5 ದಿವಸದಲ್ಲಿ ಅವರು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ರಿಷಾ ಗೌಡವ್ರ ಬಗ್ಗೆ. ಅದಕ್ಕೆ ಇಲ್ಲಿ ಅವರು ಹೇಳಿದ್ದು. ಅದಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಕೋಪ ಕೂಡ ಬಂದಿತ್ತು ರಿಷಾ ಗೌಡವ್ರಿಗೆ. ಅವ್ರ ಮುಖಾನೇ ನೋಡ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇವ್ರು ಹೇಳೋದು, ಜಾನ್ವಿ ಅವ್ರು ಹೇಳ್ತಾರೆ, ಗಿಲ್ಲಿ ಜೊತೆ ಚಂದ್ರಪ್ರಭು ಅವ್ರ ಜೊತೆ ಫನ್ನಾಗಿ ಮಾಡ್ತಾರೆ, ಆದರೆ ಅದು ನಮಗೆ ಮುಜುಗರ ಅನಿಸುತ್ತೆ ಅಂತಂದ್ಬಿಟ್ಟು. ಇಲ್ಲಿ ಮುಜುಗರ ಅಂತ ಯಾಕೆ ಅನಿಸ್ಬೇಕು? ಈಗ ಮಗಳ ಟೈಪು. ಯಾಕಂತಂದರೆ ಚಂದ್ರಪ್ರಭು ಅವ್ರಿಗೆ ಆಲ್ಮೋಸ್ಟು ಫ್ರೆಂಡ್ಸ್ ಅಂತಲೇ ಅಂದ್ಕೊಳ್ಳಿ, ಮಗಳಲ್ಲ ಇನ್ನೂ ತುಂಬ ದೊಡ್ಡವರಾದರು ಅಂತಂದರೆ ಅಷ್ಟೊಂದು ಮುಜುಗರ ಏನಿಲ್ಲ. ಕೆಲವೊಬ್ಬರು ಮುಜುಗರ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಅನಿಸಲ್ಲ. ಬಟ್ ಆದರೆ ಮುಜುಗರ ಅಂತೇನಿಲ್ಲ. ಸ್ವಲ್ಪ ಇಲ್ಲಿ ಬೇಜಾರಾಗ್ಬೋದು, ಏನಪ್ಪ ಇಷ್ಟು ಚೆನ್ನಾಗಿ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ರಲ್ಲ ಇವರಿಬ್ರು ಅಂತ ಕೂಡ ಅನ್ನಿಸ್ಬೋದು. ಇಲ್ಲಿ ಹೇಳಿದ್ರು ಒಂದು ಮಗಳ ಏಜ್ ಆಗಿರ್ಬೋದು ಅಥವಾ ಫ್ರೆಂಡ್ ಅಂತಂದ್ಬಿಟ್ಟು ಮಾಡ್ತಿರ್ಬೋದು. ಆದರೆ ಇಲ್ಲಿ ಜಾನ್ವಿಯವರಿಗೆ ಅದು ತಪ್ಪಾಗಿ ಕಾಣಿಸಿದೆ. ಇಲ್ಲಿ ಕೇಳ್ತಾರೆ ಏನೊಂದು ಮುಜುಗರ ಅಂತಂದ್ಬಿಟ್ಟು ಕೇಳಬಹುದು. ಬಟ್ ಗಿಲ್ಲಿಯವರು ಮತ್ತು ಇಲ್ಲಿ ಚಂದ್ರಪ್ರಭಾ ಅವರು ಮೇನಾಗಿ ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ದು. ಈ ಒಂದು ವಿಚಾರಣೆಯಲ್ಲಿ ಜಾನ್ವಿಯವರು ಹೇಳ್ತಿರೋದು ಸ್ವಲ್ಪ ಇದು ಓವರ್ ಆಯಿತು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಜಾನ್ವಿಯವರು ಇಬ್ಬರು ಕೂಡ ಇಲ್ಲಿ ಮಾತಾಡ್ಕೊಂಡ್ರು. ಅದೇ ವಿಚಾರ ಇಲ್ಲಿ ನೋಡೋಕೆ ನಮಗೆ ಮುಜುಗರ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ಹೇಳಿದ್ದು. ಆ ಹೊತ್ತಲ್ಲೇ ಸ್ವಲ್ಪ ಇಲ್ಲಿ ಬ್ರೇಕ್ ಕೂಡ ಇಲ್ಲಿ ಕೊಡ್ತಾರೆ. ಅವಾಗೇ ಇಲ್ಲಿ ರಿಷಾ ಗೌಡ ಅವರು ರೇಗಾಡೋದು, ನೀವು ಮಾಡಿದಾಗ ಅದು ಸರಿ ಅನ್ಸುತ್ತೆ, ನಾವು ಮಾಡಿದಾಗ ಮಾತ್ರ ಅದು ಮುಜುಗರ ಅನ್ಸುತ್ತಾ ಅಂತಂದ್ಬಿಟ್ಟು ಥೂ ಅಂತಂದ್ಬಿಟ್ಟು ಇಲ್ಲಿ ಉಗಿತಾರೆ. ಅದಕ್ಕೋಸ್ಕರನೇ ಎಪಿಸೋಡ್ ಮುಗಿಲಿ ಆಮೇಲೆ ನೋಡ್ಕೊತೀನಿ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ರಘು ಅವರು ಕೂಡ ಸೆಂಟ್ರಲ್ಲಿ ಇಂಟರ್ಫಿಯರ್ ಆಗ್ತಾರೆ. ಸುಮ್ಮನೆ ರೀ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ನೋಡಿ, ಇವಾಗ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದು ಅಷ್ಟೇ ಯಾರ್ಯಾರು ಯಾವ್ಯಾವ ಅವತಾರ ತಾಳಿದ್ದಾರೆ ಅಂತಂದ್ಬಿಟ್ಟು ಬರೀ ಆ ಒಂದು ಗ್ಯಾಪಲ್ಲೇ ಒಂದು 10-15 ನಿಮಿಷ ಗ್ಯಾಪ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟು ಗ್ಯಾಪ್ ಅಂತೂ ಕೊಟ್ಟಿದ್ದಾರೆ. ಆ ಗ್ಯಾಪಲ್ಲೇ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ಆಲ್ಮೋಸ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ನೋಡ್ತಾ ಇರ್ತಾರೆ. ಆದರೆ ಇದು ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಧಮ್ಕಿ ಹಾಕ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ಅವರು ಕೂಡ ವಾಯ್ಸ್ನ ರೇಸ್ ಮಾಡಿದ್ದಾರೆ. ಅದೇ ಇದಕ್ಕೆ ಅಶ್ವಿನಿ ಗೌಡ ಅವರು ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡಬೇಕು. ಆಲ್ಮೋಸ್ಟ್ ಸಪೋರ್ಟಿಂಗ್ ಮಾಡಿರ್ತಾರೆ ಬಿಡಿ, 100% ಇಲ್ಲಿ ಜಾನ್ವಿಯವರು ಹೇಳಿದ್ದೆ ಕರೆಕ್ಟು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕೂಡ ಹೇಳೋದು. ಅಶ್ವಿನಿ ಅವ್ರು ಏನಾದರೂ ಹೇಳಿದ್ರೆ ಇಲ್ಲಿ ಜಾನ್ವಿಯವರು ಹೇಳ್ತಾರೆ ಅದು ಕರೆಕ್ಟ್ ಅಂತ ಅಂದ್ಬಿಟ್ಟು. ಸದ್ಯ ಈಗ ಜಡೆಗಳ ಜಗಳ ಸ್ಟಾರ್ಟ್ ಆಗಿದೆ. ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ಈ ರೀತಿ ಜಗಳ ಆದ್ರೇ ಅಲ್ವಾ ಇಲ್ಲಿ ಯಾವುದನ್ನ ಒಂದು ಟಾಸ್ಕ್ ಕೊಟ್ಟರೆ ಅವರಿಗೆ ಬಿಟ್ಕೊಡ್ಬಾರ್ದು ಅಂತಂದ್ಬಿಟ್ಟು ಇವ್ರಿಗೂ ಕೂಡ ಇಲ್ಲಿ ಬರೋದು. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನು ಕೂಡ ದಬ್ಬ ಹಾಕಲಿಲ್ಲ. ಏನಕ್ಕೆ ಅಂತಂದರೆ ನೋಡೋರಿಗೆ ಈಸಿ ಇದ್ರು ಕೂಡ ಸ್ವಲ್ಪ ಕಷ್ಟನೇ ಇತ್ತು. ಬಟ್ ಆದರೆ ಇಲ್ಲಿ ಆ ಒಂದು ಗೇಮ್ ಏನು ಕೊಟ್ಟಿದ್ರು ಇಲ್ಲಿ ರಿಷಾ ಗೌಡ ಅವರು ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಅಳ್ತಾ ಇದ್ರು. ಬಟ್ ಮುಂದಿನ ದಿವಸಗಳಲ್ಲಿ ಅವ್ರು ಏನೊಂದು ತಪ್ಪು ಮಾಡಿದಾರೋ ಆ ತಪ್ಪು ಮಾಡದೆ ಇಲ್ಲಿ ಫಸ್ಟಿಗೆ ಎಂಟ್ರಿ ಕೊಡ್ಬೇಕಾದ್ರೆ ಯಾವ ರೀತಿ ಇದ್ರೋ ಅವರು ಆ ರೀತಿ ಆಟ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಪೈಪೋಟಿ ಇದ್ದೇ ಇರುತ್ತೆ. ಈ ವಾರ ಏನೋ ಎಲಿಮಿನೇಷನ್ ಇಲ್ಲ, ಬರೋ ವಾರ ಖಂಡಿತವಾಗ್ಲೂ ಇಲ್ಲಿ ಎಲಿಮಿನೇಷನ್ ಇದ್ದೇ ಇರುತ್ತೆ. ಇಲ್ಲಿ ಮೊದಲನೇ ವೀಕು ತಪ್ಪಿಸ್ಕೊಂತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು. ಆದರೆ ನೆಕ್ಸ್ಟ್ ವೀಕು ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾರ್ಮಲ್ ಆಗಿ ಇಲ್ಲಿ ನಾಮಿನೇಷನ್ ಕೂಡ ಆಗ್ತಾರೆ. ನೋಡೋಣ ಯಾರ್ಯಾರಿಗೆ ಧಮ್ಕಿ ಹಾಕಿದ್ರು ಮತ್ತು ಇಲ್ಲಿ ಯಾರ್ಯಾರಿಗೆ ಕ್ಲಾಸ್ ಸಿಕ್ತು ಅಂತಂದ್ಬಿಟ್ಟು ಏನೇನು ನೋಡೋಕ್ಕೆ ಮುಜುಗರ ಆಯಿತು ಅಂತಂದ್ಬಿಟ್ಟು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ. ಯಾಕಂತಂದರೆ ಮುಜುಗರ ಆಯಿತು ಅಂತಂದ್ಬಿಟ್ಟು ಹೇಳಿದ್ರು.
ಇಲ್ಲಿ ರಿಷಾಗೌಡ ಅವ್ರ ತೊಡೆ ಮೇಲೆ ಗಿಲ್ಲಿಯವ್ರು ಕೂಡ ಇಲ್ಲಿ ಮಲ್ಕೊಂಡ್ರು, ಮತ್ತೆ ಇಲ್ಲಿ ಚಂದ್ರಪ್ರಭಾ ಅವ್ರು ಕೂಡ ಇಲ್ಲಿ ಮಲ್ಕೊಂಡ್ರು, ಮತ್ತೆ ಅದೇನೋ ತಿನ್ಸಿದ್ರು ಅಂತ ಕಾಣಿಸುತ್ತೆ. ಇದೆಲ್ಲ ಮುಜುಗರ ಆಯ್ತು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಹೇಳಿರ್ತಾರೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಚರ್ಚೆ ಕೂಡ ಮಾಡಿದ್ರು. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ಬೆಂಕಿಯಾಗಿದೆ. ಜಡೆಗಳ ಜಗಳ ಸ್ಟಾರ್ಟ್ ಆಗಿದೆ. ಅದು ಕೂಡ ಯಾರಾದ್ರೂ ಮುಂದೆ ಇರಲಿ ಯಾರಾದ್ರೂ ಹಿಂದೆ ಇರಲಿ, ನಾವು ಜಗಳ ಆಡೋದಂತೂ ಆಡೇ ಆಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ವೀಕ್ಷಕರೇ. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇಲ್ಲಿ ರಿಷಾಗೌಡ ಅವ್ರು ಮಾಡಿದ್ದು ಏನಾದರೂ ತಪ್ಪು ಅಂತ ಅನ್ನಿಸ್ತಾ, ಗಿಲ್ಲಿ ಅವ್ರು ಏನಾದರೂ ಓವರ್ ಆಗಿ ಮಾಡಿದ್ರೆ ಅಥವಾ ಚಂದ್ರಪ್ರಭಾ ಅವರು ಓವರ್ ಆಗಿ ನಡ್ಕೊಂಡ್ರ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.